ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋ ಬಂದು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಸೊ ಆ್ಯಕ್ಚುಲಿ ಕೊನೆ ಆಷಾಢ ಶುಕ್ರವಾರ ದಿನ ನಾವು ಅಮ್ಮನವ್ರಿಗೆ ಅಂದರೆ ಶಕ್ತಿ ದೇವತೆಗೆ ಮಡ್ಲಕ್ಕಿನ ತುಂಬ್ತೀವಿ. ಯಾಕಂದರೆ 4 ಶುಕ್ರವಾರ ನಾವು ನಿಂಬೆಹಣ್ಣು ದೀಪವನ್ನು ಹಚ್ಚಿರ್ತೀವಿ. ಕೊನೆ ದಿನ ದೇವರಿಗೆ ಮಡ್ಲಕ್ಕಿ ತುಂಬೋದು ಒಂದು ಸಂಪ್ರದಾಯ ಇರುತ್ತೆ. ಶುಕ್ರವಾರ ತುಂಬ ರಶ್ ಇದ್ದಿದ್ದರಿಂದ ಗುರುವಾರ ಅಮಾವಾಸ್ಯೆ ಇತ್ತು, ಮಂಗಳವಾರನೂ ಕೂಡ ನಾವು ಮಡ್ಲಕ್ಕಿ ತುಂಬೋದಕ್ಕೆ ಅವಕಾಶ ಇತ್ತು. ಹಾಗಾಗಿ ನಾನೇನು ಮಾಡಿದೆ, ಮಂಗಳವಾರ ಮಡ್ಲಕ್ಕಿ ತುಂಬ್ತಾ ಇರುವಂಥದ್ದು ದೇವರಿಗೆ. ಸೊ ಹಾಗಾಗಿ ಬೆಳಿಗ್ಗೆನೇ ನಾನು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ, ಈಗ ಟಿ ನರಸೀಪುರದಲ್ಲಿ ಬಣ್ಣಾರಿ ಅಮ್ಮ ಅಂತ ಹೇಳಿ ಶಕ್ತಿ ದೇವತೆ ಇದೆ, ಅಲ್ಲಿಗೆ ನಾವು ಬಂದು ಆ ದೇವರಿಗೆ ನಾವು ನಿಂಬೆಹಣ್ಣು ದೀಪ ಹಚ್ಚೋದಾಗಲಿ, ಬೆಲ್ದಾರ್ತಿ ಮಾಡೋದಾಗಲಿ ಮತ್ತು ಮಡ್ಲಕ್ಕಿ ಮುಡಿ ತುಂಬೋದು ಅಂತ ಹೇಳ್ತಾರೆ. ಸೊ ಆ ರೀತಿ ಮಾಡೋದಕ್ಕೆ ಅಂತೇಳಿ ಇವತ್ತು ಬಂದರೆ ನೀಟಾಗಿ ಅರ್ಚನೆನೂ ಮಾಡಿಸ್ಬೋದು, ಪೂಜೆ ಮಾಡಿಸ್ಬೋದು, ನೆಕ್ಸ್ಟು ಮಡ್ಲಕ್ಕಿನೂ ತುಂಬೋದು ಅಂತ ಹೇಳಿ ನಾವು ಇವತ್ತು ಬಂದು ಮಡ್ಲಕ್ಕಿ ತುಂಬ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ದೇವರಿಗೆ ನಾವು ಪೂಜೆ ಮಾಡೋದಷ್ಟೇ ಅಲ್ಲ, ಶಕ್ತಿ ದೇವತೆಗಳಿಗೆ ಅಂದರೆ ಹೆಣ್ಣಿಗೆ ಬಳೆ, ಹೂವು, ಕುಂಕುಮ ಅಂದರೆ ತುಂಬ ಇಷ್ಟ ಅಲ್ವಾ. ನಾವೇನೇ ಒಂದು ಪೂಜೆ ಮಾಡಬೇಕಾದ್ರೆ ಲಾಸ್ಟಲ್ಲಿ ಈ ರೀತಿ ಮಡ್ಲಕ್ಕಿ ತುಂಬೋದ್ರಿಂದ ಆ ದೇವರಿಗೆ ತೃಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವೇನೇ ಒಂದು ವ್ರತವನ್ನು ಮಾಡ್ತೀವಿ ಅಂದಾಗ ಶಕ್ತಿ ದೇವತೆಗಳಿಗೆ ಈ ರೀತಿ ಮಡ್ಲಕ್ಕಿಯನ್ನು ತುಂಬಬೇಕು. ಸೊ ಹಾಗಾಗಿ ನಾನಿವಾಗ ಎಲ್ಲನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಬ್ಬೊಬ್ಬರು ಸ್ಯಾರಿ ಕೊಡ್ತಾರೆ ಮತ್ತು 5 ಥರ ಹಣ್ಣುಗಳನ್ನು ಇಡ್ತಾರೆ. ಸೊ ನಾವು ಪ್ರತಿ ಬಾರಿ ಯಾವಾಗಲೂ ಬ್ಲೌಸ್ ಪೀಸ್ ಮತ್ತು ಬಾಳೆಹಣ್ಣು ಇಟ್ಟು ಕೊಡ್ತೀವಿ, ಮತ್ತು ಒಂದಷ್ಟು ನಮ್ಮ ಕೈಲಾದಷ್ಟು ಕಾಣಿಕೆಯನ್ನು ಇಟ್ಟು ದೇವರಿಗೆ ಮಡ್ಲಕ್ಕಿ ತುಂಬುವಂಥದ್ದು ಒಂದು ಸಂಪ್ರದಾಯ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಊರಿನ ಗ್ರಾಮ ದೇವತೆ. ಸೊ ಇಲ್ಲಿ ನಾವು ಮಡ್ಲಕ್ಕಿನ ದೇವರಿಗೆ ಕೊಡ್ತಾ ಇದ್ದೀವಿ. ನನಗೆ ಸುಮಾರು ಜನ ಹೇಳ್ತಾರೆ, ಅಂದರೆ ಸುಮಾರು ಜನ ದೇವ್ರನ್ನ ಮಾಡ್ತಾರೆ, ಅವರು ನಂಬಿಕೆ ಇಟ್ಕೊಂಡಿರ್ತಾರೆ. ಸೊ ನಾವು ಯಾವುದಾದ್ರೂ ಒಂದು ಪೂಜೆ ಮಾಡ್ತೀವಿ ಅಂದರೆ 21ನೇ ಶತಮಾನದಲ್ಲಿದ್ದೀರಾ, ಈಗಲೂ ಕೂಡ ದೇವ್ರನ್ನ ಅಷ್ಟೊಂದು ನಂಬ್ತೀರಾ ಅಂತ ಕೇಳ್ತಾರೆ. ತುಂಬ ಜನ ಕೇಳಿದ್ದಾರೆ. ಸೊ ನಂಬಲೇಬೇಕು, ಯಾಕಂದರೆ ದೇವರು ಇದ್ರೇ ನಾವು, ದೇವರಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಹಾಗಲ್ಲ. ಅಂದರೆ ಮನುಷ್ಯನೇ ದೇವರು, ಅಂದರೆ ಆ ಮನುಷ್ಯರಿಗೆ ಒಂದು ವಿಶೇಷವಾದ ಶಕ್ತಿ ಇರುತ್ತೆ. ಹಾಗಾಗಿ ಆ ದೇವ್ರನ್ನ ನಾವು ದೇವರನ್ನಾಗಿ, ವಿಶೇಷ ಶಕ್ತಿ ಇರೋರನ್ನ ನಾವು ದೇವರನ್ನಾಗಿ ಪೂಜಿಸುವಂಥದ್ದು. ನಾವು ತುಂಬ ವೈಜ್ಞಾನಿಕವಾಗಿ ನಾವು ಅಧ್ಯಯನ ಮಾಡೋಕ್ಕೆ ಹೋದಾಗ ಆತ್ಮ ಮತ್ತು ದೇವರ ಬಗ್ಗೆ, ಅಂದರೆ ಆತ್ಮ ಮತ್ತು ನಮ್ಮ ದೇಹದ ಬಗ್ಗೆ ನಾವು ತುಂಬ ತಿಳ್ಕೊಂಡಾಗ ಆ ಮನುಷ್ಯನೇ ದೇವರೂಪ ತಾಳೋದು ಅನ್ನೋದನ್ನು ನಾವು ತಿಳ್ಕೊತೀವಿ. ಹಾಗಾಗಿ ನಾವು ದೇವರ ದಯೆ ಇರಬೇಕು ನಮಗೆ. ಯಾಕೆ ಈ ವಿಷಯ ಹೇಳ್ತೀನಿ ಅಂದರೆ, ಕೆಲವೊಬ್ಬರು ದೇವ್ರನ್ನ ನಂಬಲ್ಲ, ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ನಾನು ಹೇಳಬೇಕಾಯ್ತು. ಮತ್ತು ನಾವು 4 ದಿನ ನಿಂಬೆಹಣ್ಣು ಆರತಿ ಮಾಡ್ತೀವಲ್ವ, ಮುತ್ತೈದೆಯರಿಗೆ 9 ಜನ ಮುತ್ತೈದೆಯರಿಗೆ ಕುಂಕುಮವನ್ನು ಕೊಡಬೇಕು. ಸೊ ಹಾಗಾಗಿ ನಾನು ದೇವರಿಗೆ ಮಡ್ಲಕ್ಕಿ ಎಲ್ಲ ತುಂಬಿ ನಂತರ ಈಗ ಕುಂಕುಮಾರ್ಚನೆ ಎಲ್ಲ ದೇವ್ರಿಗೆ ಮಾಡಿಸಿ, ಪೂಜೆ ಮಾಡಿಸಿ, ಲಾಸ್ಟಲ್ಲಿ ಇವಾಗ 9 ಜನ ಮುತ್ತೈದೆಯರಿಗೆ ಕುಂಕುಮವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೋಬೇಕು. ಮುತ್ತೈದೆಯರು ಕುಂಕುಮವನ್ನು ಕೊಟ್ಟರೆ ದೇವರ ಆಶೀರ್ವಾದ. ನವಶಕ್ತಿ ಅಂದರೆ ಆ 9 ನವಶಕ್ತಿ ಅಂದರೆ 9 ಅವತಾರವನ್ನು ತಾಳ್ತಾಳಲ್ವ ಶಕ್ತಿ ದೇವತೆ, ಆ 9 ಅವತಾರ ತಾಳಿದಂತಹ ದೇವತೆಗಳ ಆಶೀರ್ವಾದ ನಮಗೆ ಸಿಕ್ತು ಅಂತ ಅರ್ಥ ಹೇಳಿ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಕುಂಕುಮ ಕೊಡ್ತಾಯಿದ್ದೀನಿ. ಕೆಲವೊಬ್ಬರು ಕೂಡ ಇವತ್ತು ಕುಂಕುಮ ಕೊಡ್ತಾಯಿದ್ರು, ಅವ್ರ ಹತ್ರ ನಾನು ಕೂಡ ಕುಂಕುಮವನ್ನು ತಗೊಂಡೆ. ಸೊ ಇದೊಂದು ಪದ್ಧತಿ ಧನುರ್ಮಾಸದಲ್ಲಿ, ಸಂಕ್ರಾಂತಿ ಹಬ್ಬದಲ್ಲಾಗಲಿ, ಮತ್ತು ದೀಪಾವಳಿ ಲಕ್ಷ್ಮೀನ ಪೂಜಿಸ್ತೀವಿ ಆ ಟೈಮಲ್ಲಿ, ಮತ್ತು ಆಷಾಢ ಮಾಸದಲ್ಲಿ, ಮತ್ತು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಲ್ವ, ಇಂಥ ಟೈಮ್ಗಳಲ್ಲಿ ನಾವು ಮುತ್ತೈದೆಯರಿಗೆ ಕುಂಕುಮವನ್ನು ಕೊಡಬೇಕು. ನಂತರ ಇವತ್ತು ನಾವು ಕುಂಕುಮ ಎಲ್ಲ ಕೊಟ್ವಿ, ಮತ್ತು ಮಡ್ಲಕ್ಕಿ ತುಂಬಿದ್ವಿ ದೇವರಿಗೆ. ಒಂದು ಈಡ್ಗೈನೂ ಕೂಡ ಹೊಡೆದ್ವಿ. ದೇವ್ರ ದಯೆ ನಮಗೆ ಇರಬೇಕು ಅಂತೇಳಿ. ಸೊ ಯಾರು ನಂಬ್ತಾರೋ ಇಲ್ವೋ ಗೊತ್ತಿಲ್ಲ, ನಾನಂತೂ ದೇವ್ರನ್ನ ಸಂಪೂರ್ಣವಾಗಿ ನಂಬಿದ್ದೀನಿ. ದೇವರಿಂದನೇ ಎಲ್ಲ ಅಂತಲೂ ಕೂಡ ನಂಬಿದ್ದೀನಿ. ಅಂದರೆ ನಾವು ಶ್ರಮ ಪಡಬೇಕು, ಶ್ರಮದಲ್ಲೇ ದೇವರಿದ್ದಾನೆ. ಆ ಶ್ರಮ ಪಟ್ಟ ತಕ್ಕಂತೆ ಫಲ ಸಿಗಬೇಕು ಅಂದರೆ ದೇವರ ಆಶೀರ್ವಾದ ಬೇಕಲ್ವ. ಸೊ ಹಾಗಾಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು, ಇನ್ನು 12 ದಿವಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ವರಮಹಾಲಕ್ಷ್ಮಿ ಹಬ್ಬನ ಎಲ್ಲರೂ ಕೂಡ ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ನಾನು ನಮ್ಮ ಅತ್ತೆ ಮನೆಯಲ್ಲಿ ಈ ಹಬ್ಬ ಎಲ್ಲ ಹೇಳ್ಕೊಟ್ಟಿಲ್ಲ. ನಾನು ಮದುವೆ ಆದಮೇಲೆ ನಾನು ರೂಢಿಸ್ಕೊಂಡಿರುವಂಥದ್ದು. ನನಗೆ ಯಾವುದು ಸರಿ ಅನಿಸುತ್ತೆ ಅದನ್ನು, ಸರಿ ಅನಿಸೋದೆ ಅಂದರೆ ಒಳ್ಳೆ ರೀತಿಯಲ್ಲಿ ನಾನು ಹಬ್ಬ ಮಾಡುವಂಥದ್ದು. ಸೊ ನಾನು ವರ್ಷವೂ ಕೂಡ ಜಾಗರಿ ಮಾಡೋ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದೀನಿ. ಜಾಗರಿ ಅಂದರೆ ಈ ಧಾನ್ಯಗಳನ್ನು ನೆನೆಸಿ ಮೊಳಕೆ ಬರೆಸಿ ಅದು ಪೈರು ಬರುತ್ತಲ್ವ, ಅದನ್ನು ದೇವ್ರ ಹತ್ರ ಇಡುವಂಥದ್ದು. ಈ ಮೊಳಕೆ ಬಂದು ಯಾವ ರೀತಿ ಹಸಿರಸರಾಗಿರುತ್ತೆ ಅದೇ ರೀತಿ ನಮ್ಮನೇನೂ ಕೂಡ ಹಸಿರಸರಾಗಿ ಇಡಮ್ಮ ಅಂತ ಕೇಳ್ಕೊಳ್ಳೋದು ನನ್ನ ಒಂದು
ಇದು ಪದ್ಧತಿ ಅಂದರೆ ದೇವ್ರನ್ನ ಒಬ್ಬೊಬ್ಬರು ವಿಭಿನ್ನ ರೀತಿಯಲ್ಲಿ ಪೂಜಿಸ್ತಾರಲ್ವ, ಅದೇ ರೀತಿ ನಾನು ಇದನ್ನು ರೂಢಿಸ್ಕೊಂಡು ಬಂದಿರುವಂಥದ್ದು. ಸೊ ಇನ್ನು 12 ದಿವಸದಲ್ಲಿ ಗಿಡ ಚೆನ್ನಾಗಿ ಬರಬೇಕಲ್ವಾ. ಸೊ ಹಾಗಾಗಿ ಈ ಸರಿ ದೊಡ್ಡಗೆ ಬೆಳೀಲಿ ಅದು ಪೈರೆಲ್ಲ ಅಂತೇಳಿ ಮುಂಚಿತವಾಗಿ ಹಾಕ್ತಾಯಿದ್ದೀನಿ. ಯಾವಾಗಲೂ ಕೂಡ 8 ದಿನ ಅನ್ನೋಂಗೆ ನಾನು ಹಾಕ್ತಿದ್ದದ್ದು, ಅಷ್ಟೊಂದು ಮೊಳಕೆ ಬರ್ತಿರ್ಲಿಲ್ಲ. ಈ ಸರಿ ತುಂಬ ಚೆನ್ನಾಗಿ ಬರಲಿ ಅಂತೇಳಿ ಒಂದು ಐಡಿಯಾದಲ್ಲಿ ಇವಾಗ ಎಲ್ಲರೂ ಕೂಡ ಹಾಕ್ತಾಯಿದ್ದೀವಿ. ಎಲ್ಲ ಸರಿನೂ 2 ಪಾರ್ಟ್ನ ಮಾಡ್ಕೊಂಡಿದ್ವಿ, ಈ ಸರಿ 4 ಪಾರ್ಟ್ ಮಾಡ್ಕೊಂಡಿದ್ದೀವಿ. ನೋಡೋಣ ಎಷ್ಟು ಉದ್ದ ಬರುತ್ತೆ ಅಂತ. ಹಬ್ಬಗಳಲ್ಲಿ ನೀವೇ ನೋಡ್ಬೋದು, ಹಬ್ಬದ್ದು ವಿಡಿಯೋ ಮಾಡ್ತೀನಲ್ಲ ಆವಾಗ ನೀವು ನೋಡ್ಬೋದು ಯಾವ ರೀತಿ ಬೆಳೆಸಿದ್ದೀನಿ ಅಂತೇಳಿ. ಸೊ ಇವಾಗ ಸಂಜೆ ನಿಮಗೆ ಗೊತ್ತಿರ್ಬೋದು, ಚಳಿಗಾಲ, ಇದನ್ನು ಗಾಳಿ ಕಾಲ ಅಂತಲೂ ಹೇಳ್ತಾರೆ. ಮಕ್ಕಳಿಗೆ ಹೊಟ್ಟೆ ತುಂಬ ಹಸಿವಾಗುತ್ತೆ ಇಂಥ ಟೈಮಲ್ಲಿ. ಬಂದ ತಕ್ಷಣ ಏನಾದರೂ ಬಿಸಿ ಬಿಸಿ ಕೊಡಮ್ಮ ಅಂತ ಕೇಳ್ತಾರೆ. ಸೊ ಮಧ್ಯಾಹ್ನನೂ ಬೆಳಿಗ್ಗೆ ಮಾಡಿದ್ದು ಟಿಫನ್ನೇ ತಿಂತಾರೆ, ಲಂಚ್ ಟೈಮಲ್ಲೂ ಬೆಳಿಗ್ಗೆನೂ ಟಿಫನ್ ತಿಂದಿರ್ತಾರೆ. ಈಗ ಬಂದಾಗ್ಲೂ ಏನಾದರೂ ಅನ್ನ ಏನಾದರೂ ಕೊಟ್ಟರು ಕೂಡ ನಮಗೂ ಬೇಜಾರಾಗುತ್ತೆ, ಮಕ್ಳಿಗೂ ಇರಿಟೇಟ್ ಅನಿಸುತ್ತೆ. ಚಪಾತಿ ದೋಸೆ ಆದರೆ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಡ್ಬೋದು. ಈ ರೈಸ್ ಮಾಡಿದ ಟೈಮಲ್ಲಿ ಈ ರೀತಿ ಏನಾದರೂ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಟ್ಟಾಗ ತುಂಬ ಖುಷಿಯಿಂದ ತಿಂತಾರಲ್ವ. ನಾವು ಹೇಳಿದ ಮಾತು ಕೂಡ ಕೇಳ್ತಾರೆ, ಅವ್ರನ್ನ ವಶೀಕರಣ ಮಾಡ್ಬೋದು ಅಂತ ಅರ್ಥ ಹೇಳಿ. ಯಾಕಂದರೆ ಈ ರೀತಿ ನೈಸ್ ಮಾಡಿ ಅವ್ರಿಗೆ ಏನು ಬೇಕಾದ್ ಮಾಡಿಕೊಟ್ಟಾಗ ಕೂತ್ಕೊಂಡು ಬರೀರೋ ಅಂತ ಹೇಳಿದ್ರೆ ಅಮ್ಮ ತಿಂಡಿ ಎಲ್ಲ ಮಾಡಿಕೊಟ್ಟಿದ್ದಾರೆ ಬರ್ದ್ಬಿಡೋಣ ಅಂತೇಳಿ ಖುಷಿಯಿಂದ ಮಾಡ್ತಾರೆ. ಅವ್ರ ಹೊಟ್ಟೆ ತುಂಬಿಸ್ದಂಗೂ ಅನಿಸುತ್ತಲ್ವ. ಸೊ ಹಾಗಾಗಿ ಇವತ್ತು ನನ್ನ ಮಕ್ಕಳಿಗೆ ಮನೇಲೇ ತುಂಬ ಚೆನ್ನಾಗಿ ಸಮೋಸನ ಮಾಡಿಕೊಡೋಣ, ಆನಿಯನ್ ಸಮೋಸ ಮಾಡಿಕೊಡೋಣ ಅಂತೇಳಿ ನಾನಿಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಈಸಿ. ಸೊ ಇವಾಗ ಒಂದು 20 ರೂಪೀಸ್ ಕೊಟ್ಬಿಟ್ಟು ಅಂಗಡಿಯಿಂದ ತರ್ತೀವಿ. ಅದು ತುಂಬ ಆಯಲ್ ಇರುತ್ತೆ, ಮತ್ತು ಮೈದಾನು ಕೂಡ ಹಾಕ್ಬಿಟ್ಟಿರ್ತಾರೆ. ನಾನು ಈ ದಿನ ಗೋಧಿಯಲ್ಲಿ ಮಾಡಿರುವಂಥದ್ದು ಸಮೋಸನ. ಸೊ ತುಂಬಾ ಚೆನ್ನಾಗಿರುತ್ತೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈಸಿ ಅಂದರೆ ಈಸಿ, ಮಕ್ಕಳು ಬರೋ ಅಷ್ಟರಲ್ಲಿ ಒಂದು 5 ನಿಮಿಷದಲ್ಲಿ ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡು ಅದಕ್ಕೆ ಎಲ್ಲ ಥರ ಆ ಪೌಡರ್ಗಳನ್ನ, ಧನಿಯಾ ಪೌಡರು, ಗರಂ ಮಸಾಲ ಪೌಡರು ಎಲ್ಲನೂ, ಪೆಪ್ಪರ್ ಪೌಡರ್ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದನ್ನು ಸೈಡಲ್ಲಿ ಇಟ್ಕೋಬೇಕು ಆರೋವರೆಗೂ. ಮತ್ತು ಇಲ್ಲಿ ನಾನು ಗೋಧಿ ಹಿಟ್ಟನ್ನ ಚಪಾತಿ ಅದಕ್ಕೆ ಅದನ್ನು ಕಲಸಿಟ್ಕೊಂಡು ತೆಳುವಾಗಿ ಒತ್ತಿಟ್ಕೊಂಡಿದ್ದೆ, ಒಂದು 7-8 ಚಪಾತಿ ಹಿಟ್ಟನ್ನ. ಅದನ್ನು ನೀಟಾಗಿ ಫುಲ್ಲು ಅದನ್ನು ರೋಸ್ಟ್ ಮಾಡಬಾರ್ದು, ಸಿಂಪಲ್ಲಾಗಿ ಅದು ಸ್ವಲ್ಪ ಗಟ್ಟಿಯಾಗೋ ರೀತಿ ತವದ ಮೇಲೆ ಸ್ವಲ್ಪ ಬಿಸಿ ಮಾಡಿಕೊಂಡು ನೀವಿಲ್ಲಿ ನೋಡ್ತಾ ಇರ್ಬೋದು. ಎಲ್ಲನೂ ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡು ಇವಾಗ ಅದನ್ನು ಸ್ಕ್ವೇರ್ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಒಂದು ರೂಪ ತಾಳ್ಬೇಕು, ಅದು ಸಮೋಸ ಸೇಪ್ ಬರಬೇಕಲ್ವ. ಹಾಗಾಗಿ ಎಲ್ಲ ನೀಟಾಗಿ ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ, ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ 4 ಕಡೆ ಕಟ್ ಮಾಡಿಕೊಂಡೆ. ಇದನ್ನು ವೇಸ್ಟ್ ಆಗಲಿಲ್ಲ, ಯಾಕಂದರೆ ಮಕ್ಕಳು ಬಂದ ತಕ್ಷಣವೇ ಏನಾದರೂ ಕೊಡಮ್ಮ, ಯಾಕಂದರೆ ನಾನು ಮಾಡೋ ತನಕ ಅವರು ವೇಟ್ ಮಾಡ್ತಿರ್ಲಿಲ್ಲ, ಹೊಟ್ಟೆ ಹಸ್ವು ಅಂತ ಹೇಳ್ತಾನೆ ಇದ್ರು. ಸೊ ಇದನ್ನು ತಗೊಂಡು ಮಕ್ಕಳು ಆರಾಮ್ಸೆ ಆಟ ಆಡ್ಕೊಂಡು ತಿಂದರು, ವೇಸ್ಟು ಕೂಡ ಆಗಲಿಲ್ಲ ಅದು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಮಧ್ಯದಲ್ಲೂ ಕೂಡ ನೀಟಾಗಿ ನಾನು ಕಟ್ ಮಾಡಿಕೊಂಡೆ. ಇದನ್ನು ರೋಲಿಂಗ್ ಟೈಪ್ ಮಾಡಿಕೊಂಡ್ರೆ ಸಮೋಸ ಅದಕ್ಕೆ ಬರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಒಂದು ಸೇಪ್ ತೋರಿಸ್ತೀನಿ ನೋಡಿ. ಈ ರೀತಿ ರೋಲಿಂಗ್ ಮಾಡಿಕೊಂಡು ಮಧ್ಯದಲ್ಲಿ ನಾವು ಮಾಡ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಂಡ್ರೆ ಸಾಕು. ಸೊ ಸಮೋಸ ರೆಡಿ ಆಯಿತು ಅಂತ ಅರ್ಥ ಹೇಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಅಂಟ್ಕೋಬೇಕಲ್ವ, ಇಲ್ಲಾಂದರೆ ಅದು ಹೊರಗಡೆ ಬಂದುಬಿಟ್ರೆ ಒಳಗಡೆ ಇರುವಂಥ ಪಲ್ಯ ಹೊರಗಡೆ ಬಂದುಬಿಡುತ್ತೆ ಎಣ್ಣೆ ಒಳಗಡೆ. ಸೊ ಹಾಗಾಗಿ ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನ ನೀರೊಳಗಡೆ ಹಾಕಿ ಪೇಸ್ಟ್ ರೀತಿ ತಯಾರು ಮಾಡಿಕೊಂಡು ಹಾಕ್ಕೊಂಡ್ರೆ ನೀಟಾಗಿ ಕವರ್ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಫೈನಲಿ ರೆಡಿ ಆಯಿತು. ನಾನು ಜಾಸ್ತಿ ಕ್ವಾಂಟಿಟಿಲೂ ಮಾಡೋದಕ್ಕೆ ಹೋಗಲಿಲ್ಲ. ನಮ್ಮ ಮನೇಲಿರೋರು 4 ಜನ ಇದ್ಮೇಲೆ ಜಾಸ್ತಿ ಕೊಟ್ಟು ಮಕ್ಕಳಿಗೆ ಆರೋಗ್ಯನೂ ಕೂಡ ಕೆಡಿಸ್ಬಾರ್ದು. ಮಿನಿಮಮ್ ಅಂದರೆ 2 ಬಂದರೆ ಸಾಕು. ಅದ್ರ ಜೊತೆಗೆ 1 ಕಪ್ ಹಾಲು ಕೊಟ್ಟರೆ ಮಕ್ಕಳಿಗೆ ಹೊಟ್ಟೆ ತುಂಬುತ್ತೆ. ಈಗ ಮನೇಲಿ ಏನೋ ತಿಂಡಿ ಮಾಡಿದ್ದೀವಿ ಅಂತೇಳಿ ಅದನ್ನೇ ಮನೆ ತಿಂಡಿ ಅಂತ ತುಂಬಿ ಕೊಟ್ಟು ಅವರ ಆರೋಗ್ಯನ ನಾವು ಕೆಡಿಸೋದು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನು ಯಾವತ್ತೂ ಅಷ್ಟೇ ಲಿಮಿಟಾಗಿ ಮಾಡ್ತೀನಿ, ತುಂಬ ಹೆಚ್ಚು ಕ್ವಾಂಟಿಟಿಲಿ ನಾನು ಮಾಡಲ್ಲ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಎಲ್ಲರಿಗೂ ಕೂಡ 2 ದೊಡ್ಡವ್ರಿಗೆ 3 ಅಂತ ಆ ರೀತಿ ಕ್ವಾಂಟಿಟಿಲಿ ನಾನು ಲೆಕ್ಕ ಹಾಕೊಂಡು ಮಾಡಿರುವಂಥದ್ದು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಒಂದು ಪ್ಯಾನಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ, ಕಾದಿದ ತಕ್ಷಣವೇ ನೋಡಿ ಎಣ್ಣೆ ಒಳಗಡೆ ಹಾಕ್ಕೊಂಡೆ. ಸೊ ಒಬ್ಬೊಬ್ರು ಏನು ಮಾಡ್ತಾರೆ, ಮೈದಾದಲ್ಲಿ ಮಾಡ್ತಾರೆ, ಮನೇಲಿ ಮಾಡಿದ್ರು ಕೂಡ. ದಯವಿಟ್ಟು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ನೀವು ಆದಷ್ಟು ಗೋಧಿ ಹಿಟ್ಟಲ್ಲಿ ಮಾಡಿ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಮತ್ತು ಮಕ್ಕಳ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಅಲ್ವಾ. ಮಕ್ಕಳ ಆರೋಗ್ಯ ಕಾಪಾಡೋದು ನಮ್ಮ ಕರ್ತವ್ಯ. ಈಗ ಹೊರಗಡೆ ಹೋಗಿ ತರೋದಕ್ಕಿಂತ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೀಗ ಹೊರಗಡೆ 1 ಸಮೋಸ ತಂದು ಕೊಡ್ತೀವಿ, ಇಲ್ಲಿ 2 ಸಮೋಸ ತಿಂತಾರೆ, ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ, ಒಳ್ಳೆ ಎಣ್ಣೆಯಲ್ಲಿ ಬೇಯಿಸಿರ್ತೀವಿ. ಸೊ ಹಾಗಾಗಿ ಈಗ ಪ್ರಿಪೇರ್ ಆಗ್ತಾಯಿದೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಕಂದು ಬಣ್ಣ ಬರೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕು. ಸೊ ಆಲ್ಮೋಸ್ಟ್ ಈಗ ಫ್ರೈ ಆಗಿದೆ ನೋಡಿ.
ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಹೊರಗಡೆಗೆ ಎತ್ಕೋತಾ ಇದ್ದೀನಿ. ಇನ್ನೊಂದು ಒಬ್ಬೆ ಹಾಕಿದ್ರೆ ಎಲ್ಲರಿಗೂ ಕೂಡ ಸಮೋಸ ರೆಡಿ ಆಯಿತು. ಇದಕ್ಕೆ ಟೊಮೊಟೊ ಸಾಸ್ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರಂತೂ ಅದ್ಭುತವಾಗಿರುತ್ತೆ. ಹೇಳಿ ಕೇಳಿ ನಮ್ಮನೆ ಮಕ್ಕಳಿಗೆ ಸಮೋಸ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಚಳಿಗಾಲ ಇರೋದ್ರಿಂದ ಮಕ್ಕಳು ಬಿಸಿ ಬಿಸಿಯಾಗಿ ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಈಗ ಬೆಳಿಗ್ಗೆ ಟೈಮು ದೋಸೆ ಮಾಡಿರ್ತೀವಿ, ಸಂಜೆ ಬಂದ ತಕ್ಷಣವೇ ಎಗ್ ದೋಸೆ ಮಾಡ್ಕೊಡೋದು, ಇಲ್ಲ ಅಂದರೆ ಮಿಕ್ಸ್ಡು ಆನಿಯನ್ ಎಲ್ಲ ಹಾಕಿ ಟೊಮೊಟೊ ಎಲ್ಲ ಹಾಕಿ ದೋಸೆ ಮಾಡ್ಕೊಡೋದು, ಚಪಾತಿ ಮಾಡಿದ್ರೆ ರೋಲಿಂಗ್ ಚಪಾತಿ ಮಾಡ್ಕೊಡೋದು. ಆ ರೀತಿ ಮಾಡಿಕೊಟ್ಟಾಗ ಮಕ್ಳಿಗೇನೋ ಒಂಥರ ಖುಷಿಯಾಗುತ್ತೆ, ಅಮ್ಮ ಬಂದ ತಕ್ಷಣ ಸ್ಪೆಷಲ್ ಸ್ನ್ಯಾಕ್ಸ್ ಮಾಡಿಕೊಟ್ಟಿದ್ದಾರೆ ಅಂತ. ಈ ರೀತಿ ನಾವು ಪ್ರಿಪೇರ್ ಮಾಡಿದ್ರೆ ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ. ಫೈನಲಿ ಸಮೋಸ ಅಂತೂ ರೆಡಿಯಾಗಿದೆ. ನಾವೀಗ ಹೊರಗಡೆ ತೊಗೊಂಡಾಗ ಈ ಸಮೋಸನ ಓಪನ್ ಮಾಡಿದಾಗ ತುಂಬ ಆಯಲ್ ಇರುತ್ತೆ, ಕೈಯಲ್ಲೆಲ್ಲ ಬರೀ ಆಯಲ್ ಇರುತ್ತೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಬಟ್ ನಾವು ನಮ್ಮ ಮನೇಲಿ ಮಾಡಿರೋದ್ರಿಂದ ಅಷ್ಟು ಆಯಲ್ ಇರಲ್ಲ. ನೋಡಿ, ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಮೋಸ. ಸೊ ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಫೈನಲಿ ನಾನು ಈಗ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್. ಸೂಪರಾ.